ಮುಂಚಿನ ಕಾಲದ ಕಡೆಯುವ ಕಲ್ಲು. ಇದು ಕಲ್ಲಿನಿಂದ ಮಿಷಿನ್ ಕಡೆಯುವುದು. ಇದರಲ್ಲಿ ಕಡೆದ ಪದಾರ್ಥ ಎಲ್ಲ ತುಂಬ ರುಚಿಕರವಾಗಿರ್ತದೆ. ಇದು ತೆಂಗಿನಕಾಯಿ ತುರಿಲಿಕ್ಕೆ. ಮೇಲ್ಗಡೆ ತೆಂಗಿನಕಾಯಿ ತುರಿತಾ ಇರಬೇಕಾದ್ರೆ ಕೆಳಗಡೆ ಮಸಾಲೆ ಅರಿತಾ ಇರ್ತದೆ. ಇವತ್ತು ಮನೆಗೆ ಬೊಳಂಜಿರ್ ಮೀನು ತಂದಿದ್ದೇವೆ. ಇದಕ್ಕೋಸ್ಕರ ಮಸಾಲೆ ಅರಿತಾ ಇರೋದು. ಆಹಾರದಲ್ಲಿ ಮೀನನ್ನು ಹೆಚ್ಚಾಗಿ ಬಳಸಬೇಕು ಅಂತ ಹೇಳ್ತಾರೆ. ಆದರೆ ಈಗಿನ ಮಕ್ಕಳಿಗೆ ಕೋಳಿಯೇ ಇಷ್ಟ ಆಗೋದು. ಚಿಕನ್ ಇದ್ದರೆ ಆಯಿತು, ಊಟ ಚೆನ್ನಾಗಿ ಸಾಕ್ತದೆ. ಮೀನು ಫ್ರೈ ಆದರೆ ಸ್ವಲ್ಪ ಒಳ್ಳೇದು ಮಾಡಿ ತಿಂತಾರೆ. ಈಗ ಸ್ವಲ್ಪ ಮಳೆ ಬರಲಿಕ್ಕೆ ಶುರುವಾಗಿದೆ ಅಲ್ಲ, ಹಾಗೆಯೇ ನಮ್ಮ ತೋಟದಲ್ಲಿ ತುಂಬ ಥರದ ಹೂವುಗಳೆಲ್ಲ ಅರಳಿ ನಿಂತಿದೆ. ಅದೆಲ್ಲವನ್ನು ನೋಡಿಕೊಂಡು ಬರೋಣ. ಈ ಉಮಿ ಹೂವೆಲ್ಲ ತುಂಬ ಅಪರೂಪ. ಆದರೆ ನಮ್ಮ ಮನೆಯಲ್ಲಿ ಇದರ ಗಿಡಗಳಿವೆ. ತುಂಬ ಚಂದದ ಹೂವುಗಳೆಲ್ಲ ಅರಳಿ ನಿಂತಿದೆ. ತುಂಬ ಥರದ ಹೂವುಗಳಿವೆ. ಎಲ್ಲವನ್ನು ನೋಡಿಕೊಂಡು ಒಂದು ಸುತ್ತು ನಮ್ಮ ತೋಟಕ್ಕೆ ಹೋಗಿ ಬರೋಣ. ಹೂವುಗಳನ್ನು ನೋಡ್ತಿರ್ಬೇಕಾದ್ರೆ ಹಕ್ಕಿಗಳ ಚಿಲಿಪಿಲಿ ಕಲರವ ಕೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಅದೇ ರೀತಿ ಚಿಕ್ಕ ಪುಟ್ಟ ಹಕ್ಕಿಗಳನ್ನು ಮರದಲ್ಲಿ ಹೂವಿನ ರಸ ಹೀರುತ್ತಾ ಹಾರುವುದನ್ನು ನಾವು ನೋಡಬಹುದು. ಮೀನು ಕಟ್ ಮಾಡಿ ಫ್ರೈ ಹಾಕಲಿಕ್ಕೆ ಇಟ್ಟಾಗಿದೆ. ಒಂದು ಕಡೆ ಪದಾರ್ಥ ಆಗ್ತಾ ಉಂಟು, ಒಂದು ಕಡೆ ಮೀನು ಫ್ರೈ ಆಗ್ತಾ ಉಂಟು. ಮೀನು ಫ್ರೈ ಆಗಿ ಇರೋದಿದ್ದರೆ ಮಧ್ಯಾಹ್ನದ ಊಟ ತುಂಬ ಸ್ಪೆಷಲ್ ಅಂತಲೇ ಆಗ್ತದೆ. ಹಾಗೆ ನಾವು ಊಟ ಮಾಡಿ ಎಲ್ಲ ಒಂದು ಸುತ್ತು ಹೊರಗಡೆ ಕೂತ್ಕೊಳ್ಳೋಣ. ಆಗ ನಮ್ಮ ಅಂಗಳದಲ್ಲಿ ಕೂತ್ಕೊಂಡ್ರೆ ಹಕ್ಕಿಗಳ ಕಲರವ ಕೇಳ್ತಾ ತುಂಬ ಸಂತೋಷದಿಂದ ಕಾಲ ಕಳಿಬೋದು. ನಮ್ಮ ಮನೆಯ ಸುತ್ತ ನಮ್ಮ ತೋಟ, ಅದೇ ರೀತಿ ನನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.